ಹೆಲೋ ಬಡೀಸ್, ಬನ್ನಿ ಇವತ್ತು ನಾವು ಆಫ್ರಿಕಾದಲ್ಲಿ ಗ್ರೋಸರಿ ಪರ್ಚೇಸ್ ಮಾಡಕ್ಕೆ ಬಂದಿದ್ದೀನಿ. ನನಗೆ ಅನ್ಸತ್ತೆ ಚೈನಾಗೆಲ್ಲ ಹೋದಾಗ ನಾವು 70 ವರ್ಷ ಹಿಂದಿದ್ದೀವಿ ಅಂತ ಅನ್ಸತ್ತೆ. ಬಟ್ ಇಲ್ಲಿಗೆ ಬಂದಾಗ ನಾವು 100 ವರ್ಷ ಮುಂದಿದ್ದೀವಿ ಅಂತ ಅನ್ಸತ್ತೆ. ಭಾಳ ಖುಷಿ ಆಗ್ತಿದೆ. ಎಂಟ್ರೆನ್ಸ್ ಆ ಕಡೆ ಇದೆ ಅಂತೆ. ಗ್ರೋಸರಿಗೆ ಹೋಗಿ ಬರೋಣ, ಏನು ಸಿಗತ್ತೆ ಅಂತ ನೋಡೋಣ, ಏನಿದೆ, ಏನು ಪ್ರೈಸಸ್ ಇದೆ ಇಲ್ಲಿ ಅಂತ ಹೇಳಿ ಕವರ್ ಮಾಡಲಿಕ್ಕೆ ನೋಡ್ತೇನೆ ನಾನು. ಹಾಗೆ ನನಗೆ ಇವರೆಲ್ಲ ನೋಡ್ತಿದ್ದಾರೆ, ನಾನಿಲ್ಲಿ ಫಾರಿನರ್ಸ್ ಫೀಲ್ ಮಾಡ್ತಾ ಇದ್ದೇನೆ. ವಿಚಿತ್ರವಾಗಿ ನೋಡ್ತಾರೆ, ಅಂದರೆ ಏನು ನಾನು ವಿಚಿತ್ರ ಕಾಣ್ತೀನಿ ಇವರಿಗೆ. ಪಾಪ ಇವರೆಲ್ಲ ಕಪ್ಪಗಿದಾರಲ್ಲ, ನಾನು ಸ್ವಲ್ಪ ಸ್ಮಾರ್ಟ್ ಇದ್ದೀನಿ, ಬೆಳ್ಳಿಗೆ ವೈಟ್ ಇದ್ದೀನಿ, ನನ್ನ ಹೇರ್ ಚೆನ್ನಾಗಿದೆ. ಯಾರಪ್ಪ ಇದು ಹಾಲಿವುಡ್ ಹೀರೋ ಬಂದಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದಾರೆ ಇರ್ಬೋದು, ಮೇ ಬಿ. ನೋಡಿ, ಹಾಲ್ ಅಂತ ಇದು 125 ಗ್ರಾಮ್ ಅಂತ ಹಾಕಿದ್ದೆ. ಆ್ಯಕ್ಚುಲಿ 5,400 ಫ್ರಾನ್ಸೆ. 5,400 ಫ್ರಾನ್ಸ್ ಅಂದರೆ ಹೆಚ್ಚು ಕಡಿಮೆ 750 ರೂಪಾಯಿ, 800 ರೂಪಾಯಿ ಬೀಳುತ್ತೆ ಇದು. ಹಾಲು 1 ಲೀಟ್ರ್ ಹಾಲು ಅಂತ ತಿಳ್ಕೊಳ್ಳಿ, 700 ರೂಪಾಯಿ, 700 ರುಪೀಸ್. ಮಿಲ್ಕ್ ಇದು 1,100 1,100 ರುಪೀಸ್ ಕೆ ಜಿ. ಇದು 7,200 ಫ್ರಾನ್ಸೆ. ಕಿವಿ ಏನಿದೆ 6,200 ಫ್ರಾನ್ಸ್. ಇದು 800 1,000 ರುಪೀಸ್ ಆಗುತ್ತೆ. ಈ ಆ್ಯಪಲ್ ಏನಿದೆ 2,400 ಫ್ರಾನ್ಸ್ ಅಂದರೆ ಹೆಚ್ಚು ಕಡಿಮೆ ಒಂದು 500, 400 ರುಪೀಸ್ ಆಗುತ್ತೆ ಅಪ್ರಾಕ್ಸ್. 300-400 ರೂಪಾಯಿ ಕೆ ಜಿ ಇಂಥ ಆ್ಯಪಲ್. ನಾವು ಇಂಥ ಆ್ಯಪಲ್ ತಿನ್ನೋದಿಲ್ಲ ನಾವು ಇಂಡಿಯಾದಲ್ಲಿ, ಬಟ್ ಇಲ್ಲಿ ತುಂಬ ಕಾಸ್ಟ್ಲಿ. ಜಿಂಜರ್, ಶುಂಠಿ 6,500 ಫ್ರಾನ್ಸೆ. ಇದು ಸರಿಸುಮಾರು ಹೆಚ್ಚು ಕಡಿಮೆ 900 1,000 ರೂಪಾಯಿ ಕೆ ಜಿ ಆಗುತ್ತೆ. 1,000 ರುಪೀಸ್ ಕೆ ಜಿ, 970 ರುಪೀಸ್ ಆಗುತ್ತೆ. ಇದು ಅರಶಿನ, ಇದು 300 ರೂಪಾಯಿ ಕೆ ಜಿ. ಹೇಗಿದೆ ನೋಡಿ, ಶುಂಠಿ ಫ್ರೆಶ್ ಇದೆ, ಅಡ್ಡಿಲ್ಲ, ಬಟ್ ಇದು ಅಷ್ಟು ಫ್ರೆಶ್ ಇಲ್ಲ. ಕ್ಯಾಪ್ಸಿಕನ್ ಪ್ರೈಸ್ ಏನಿದೆ ನೋಡಿ ಇಲ್ಲಿ 1,650. ಇಂಡಿಯನ್ ಹೆಚ್ಚು ಕಡಿಮೆ 200 ರೂಪಾಯಿ, 200 ರುಪೀಸ್ ಕೆ ಜಿ ಕ್ಯಾಪ್ಸಿಕಮ್. ಇದು 120 ರೂಪಾಯಿ ಕೆ ಜಿ ಟೊಮ್ಯಾಟೊ. ಕ್ಯಾರೆಟ್ ಏನಿದೆ 150-160 ರೂಪಾಯಿ ಕೆ ಜಿ. ತುಂಬ ಕಾಸ್ಟ್ಲಿ ಇದೆ. ಬಗ್ಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬ್ರೆಡ್ ಇದು ಡ್ರೈ ಬ್ರೆಡ್ ಅನ್ನೋಕ್ಕಾಗಲ್ಲ, ಟೋಸ್ಟ್ ಥರ ಇದೆ. 500 ಫ್ರಾನ್ಸೆ ಅಂತೆ ಒಂದು ಪ್ಯಾಕೆಟಿಗೆ. ಹೇಗೆ ಮಹಾರಾಷ್ಟ್ರದಲ್ಲಿ ವಡಾಪಾವ್ ಫೇಮಸ್ ಇದೆ, ಸೆಂಟ್ರಲ್ ಆಫ್ರಿಕಾದಲ್ಲಿ ಇದು ಟೋಸ್ಟ್ ಥರ ಇರೋಂಥದ್ದು ಬ್ರೆಡ್ಡು ತುಂಬ ಫೇಮಸ್ಸು. ಎಲ್ಲಿ ನೋಡಿದ್ರು ನಿಮಗೆ ಮಾರ್ಕೆಟ್ಗಳಲ್ಲಿ ಇದು ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಬಂದರೆ ಇದೇ, ಹೇಗೆ ಮಹಾರಾಷ್ಟ್ರ ಹೋದರೆ ನಾವು ವಡಾಪಾವ್ ತಿಂದು ಹೊಟ್ಟೆ ತುಂಬಿಸ್ಕೊಳ್ತೀವೋ ಬ್ರೇಕ್ಫಾಸ್ಟಲ್ಲಿ, ಹಾಗೆ ಇಲ್ಲಿ ಈ ಬ್ರೆಡ್ಗಳು ತಿಂದು ಹೊಟ್ಟೆ ತುಂಬಿಸ್ಕೋಬೇಕು ಬ್ರೇಕ್ಫಾಸ್ಟಲ್ಲಿ. ವಾಟ್ ಇಸ್ ದಿಸ್? ಓ, ಎಣ್ಣೆ ಕೂಡ ಇದೆ ಇಲ್ಲಿ. 4,740 ಫ್ರಾನ್ಸ್. ಓಕೆ, ಆಫರ್ ಇದೆ ಅಂತ ನೋಡ್ರಿ, 4.5%. ಯಾರೆಲ್ಲ ಇಂಡಿಯಾದಿಂದ ಇದೆ ನೋಡ್ತಾ ಇದ್ದೀರಾ, ಇದೆಲ್ಲ ಕುಡಿಯೋರು ಬಂದು ಕುಡಿಬೇಡಿ, ಅಲ್ಲೇ ಕುಡಿ. ಓ, ಎಫಿಲ್ ಟವರ್ ಇದೆ ಇಲ್ಲಿ ಫ್ರಾನ್ಸಿಂದು, ಎಣ್ಣೆ ಬಾಟ್ಲಲ್ಲಿ. ನೋ, ದಿಸ್ ಇಸ್ ಎಫಿಲ್ ಟವರ್, ಫ್ರಾನ್ಸ್. ಇದು ಬಿಯರ್ ಅಂತೆ, ಇದ್ರೊಳಗಿರೋದು ಬಿಯರು. ಹೊರಗೆ ಸ್ಟ್ರಕ್ಚರ್ ಏನು ಕಾಣ್ತಿದೆ ಬಾಟ್ಲಿನ ಗಾಜಲ್ಲಿ, ಬಾಟ್ಲಲ್ಲಿ. ಇದು ನಾನು ಟಚ್ ಮಾಡಲ್ಲ. ಇವರು ಆಲ್ಕೋಹಾಲು ಇದೆ. ಮತ್ತೆ ಈ ಗ್ರೂಪ್ ಬಂತು, ಯಾಕೋ ಏನೋ ಭಯ ಆಗ್ತಿದೆ ಇವ್ರದ್ದು ವಿಡಿಯೋ ತಗೊಳ್ಲಿಕ್ಕೂ ನನಗೆ. ಪಾಪ ಏನಾದರೂ ತಪ್ಪು ತಿಳ್ಕೊಂಡ್ರೆ ಅಂತ ಹೇಳಿ. ನನಗೆ ಟವಾಲ್ ಬೇಕಾಗಿತ್ತು, ಟವಾಲ್ ತೊಗೊಳ್ಳೋಣ ಅಂತ ಇದೇ ನನ್ನ ಹತ್ರ ತೊಗೊಂಡು ಬಂದಿದ್ದೀನಿ ಇಂಡಿಯಾದಿಂದ. ಬಟ್ ಇನ್ನೊಂದು ತೊಗೊಳ್ಳೋಣ ಅಂತ ಇದು ನೋಡಿದೆ.
ಇದು ಇಂಡಿಯನ್ ರುಪೀಸು 2,000 ಬೀಳತ್ತಿದು, 2,000 ರುಪೀಸ್. ಇಲ್ಲಿ ಫ್ರಾನ್ಸಲ್ಲಿ 13,900 ಇದೆ. ಸರಿ ಸುಮಾರು 2,000 ರೂಪಾಯಿಗೆ ಒಂದು ಟವಲ್. ನೋಡಿ ಬ್ರೇಕ್ಫಾಸ್ಟ್ ಎಲ್ಲ ಹೀಗಾಗತ್ತೆ. ಕೋಳಿ ಕಾಲೆಲ್ಲ ಅಡುಗೆ ಮಾಡ್ತಾರೆ ಇಲ್ಲಿ ನೋಡಿ. ಕೋಳಿ ಕಾಲಲ್ಲ, ಇವರು ನಾನು ಹಳ್ಳಿಯಲ್ಲಿ ಹೋದಾಗ, ಸಿಟಿಯಲ್ಲಾದರೂ ಬೇಕು, ಹಳ್ಳಿಯಲ್ಲಿ ಹೋದಾಗ ಕಪ್ಪೆ, ಮಂಗ, ನಾಯಿ. ನಮ್ಮಲ್ಲಿ ನಾಯಿಗಳು ನಾರ್ಮಲ್ ಆಗಿ ಹೇಗೆ ಕಾಣುತ್ತೆ, ಇಲ್ಲೆಲ್ಲ ಕಾಣಲ್ಲ. ಯಾಕಂದ್ರೆ ಇವರು ಹೊಡೆ ತಿಂದ್ಬಿಡ್ತಾರೆ. ಸಿಟಿಯಲ್ಲಿ ತಿನ್ನಲ್ಲ ಸಿಟಿ ಜನ, ಹಳ್ಳಿ ಜನ ಎಲ್ಲ ತಿಂತಾರೆ. ಇಲ್ಲಿ ಸತ್ತಿರೋಂಥ ಮೀನಿದೆ, ಫಿಶ್ ಇದೆ ನೋಡಿ. ಫಿಶ್ ಒಂದು ಚೆನ್ನಾಗಿದೆ, ಪ್ರೌನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಲ್ಲಿ. ಇದು ಹೆಚ್ಚು ಕಡಿಮೆ 1,500 ಇಂಡಿಯನ್ ರುಪೀಸ್, 10,000 ಫ್ರಾನ್ಸೆ, 11,000 ಫ್ರಾನ್ಸೆ, 1,600 1,700 ರೂಪಾಯಿ kg. ದೊಡ್ಡ ದೊಡ್ಡ ಪ್ರಾನ್ಸ್ ಇದೆ. ಚಕ್ಲಿ, ಸೌತ್ ಕೇಂದ್ರದ ಕಡೆ ಚಕ್ಲಿ ಹೇಳ್ತಾರೆ, ದೊಡ್ಡ ದೊಡ್ಡದು ಇರುತ್ತೆ ಇಲ್ಲಿ ನೋಡಿ. ಒಳ್ಳೆ ಫ್ರೆಶ್ ಆಗಿ ಚೆನ್ನಾಗಿದೆ ಮೀನು, ಚೆನ್ನಾಗಿ ಸಿಗತ್ತೆ ಇಲ್ಲಿ. ಏನಾದರೂ ಹೇಳಿ, ಇದು ದೋಡಿ ಮೀನು ಅನ್ಸತ್ತೆ ನನಗೆ, ಮತ್ತು ಬೇರೆದೆಲ್ಲ ಗೊತ್ತಾಗ್ತಿಲ್ಲ. ಇದು ದೋಡಿ. ಪ್ರೌನ್ಸ್ ಒಂದು ಗೊತ್ತಾಯ್ತು, ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಇದು ಗೊತ್ತಿದೆ, ಬಟ್ ಮಾರ್ತಾರೆ. ನಾನು ಮಾರ್ಕೆಟಲ್ಲಿ ನೋಡಿದ್ದೀನಿ, ಸೌತ್ ಕೇಂದ್ರದ್ದು, ಕುಂದಾಪುರ, ಉಡುಪಿ ಸೈಡು. ಯಾರಿಗೆಲ್ಲ ಗೊತ್ತಿದೆ ಇದು ಕಮೆಂಟ್ಸ್ ಮಾಡಿ, ಈ ಮೀನು ಹೆಸರು. ಒಣ ಮೀನು ಸಹ ಇಲ್ಲಿದೆ, ಅದನ್ನು ಕವರ್ ಮಾಡೋದು ಬಿಟ್ಟೆ ನಾನು. ಮೀಟ್ ನೋಡಿ, ಮೀಟ್. ಹಾ, ನೈಸ್, ಬಾಂಜೋ. ಓ ಅಡ್ಡಿಲ್ಲ, ಕ್ಯಾ ಹೈ ಭಯ್ಯ ಅಂತ ಹೇಳಿ ಹಿಂದಿಯಲ್ಲಿ ಕೇಳ್ತಿದ್ದಾನೆ. ಅವರು ಅಷ್ಟೇ ಸ್ವಲ್ಪ ಸ್ವಲ್ಪ ಹಿಂದಿ ಯಾ ಕ್ಯಾ ಹುವಾ ಭಯ್ಯ, ಇಟ್ ಮೀನ್ಸ್ ವಾಟ್ ಹ್ಯಾಪನ್ ಬ್ರದರ್. ಯಾ ಹಿ ಸೇ ಬ್ರದರ್. ಇದೆಂತ ಅಂತ ಗೊತ್ತಾಗ್ತಿಲ್ಲ. ಎಲ್ಲಾ ರೀತಿಯ ಮೀಟ್ ಇಲ್ಲಿ ಸಿಗತ್ತೆ ನೋಡಿ. ಅದೆಂತ ಪ್ರಾಣಿ ಅಂತ ಗೊತ್ತಾಗಿಲ್ಲ, ಹಾಗೆ ಇಟ್ಟಿದ್ದಾರೆ. ಇದೆಲ್ಲ ಮೀಟು. ಓ, ಹಂದಿ ಮಾಂಸ ಅಂತೀರಿ ಇದು. ಓಕೆ, ದಿಸ್ pig meat? Yeah. Oh. Yeah, not pig. Okay, okay. ಇದು ಹಂದಿ ಮಾಂಸ ಅಂತೆ, ಇದಲ್ಲ ಅಂತೆ. ಯಾವ್ಯಾವ ಮಾಂಸನೇ ಏನೇನು ತಿಂತಾರೋ ಗೊತ್ತಿಲ್ಲ, ಕೇಳೋದು ಬೇಡ. ಒಳ್ಳೆ ಬ್ರೆಡ್ ಪ್ಯಾಕೆಟ್ ಮಾಡಿ ಇಟ್ಟಂಗಿದ್ದೆ ಇದ್ದಾರೆ. ಜೀವಂತ ಮೀನುಗಳು ತೋರಿಸ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಏನು ಯೋಚನೆ ಮಾಡ್ತಿದ್ದೀರಾ? ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅದೇ ಕೆಂಪಗಿದೆಯಲ್ಲ ಅದೇ ಬಟನ್ ಒತ್ತಿ.